ಬೆಂಗಳೂರಿನ ನೆಲಮಂಗಲ ಮೂಲದ ಚಂದನ್ ಹತ್ಯೆ ಕುರಿತಂತೆ ಬೆಂಗಳೂರಲ್ಲಿ ಪೋಷಕರು ಕಣ್ಣೀರು ಹಾಕ್ತಿದ್ದಾರೆ. ಮಗ ಚಂದನ್ ಭವಿಷ್ಯದ ಬಗ್ಗೆ ನಾವು ಸಾವಿರಾರು ಕನಸುಗಳನ್ನು ಕಂಡಿದ್ವಿ, ಆದರೆ ಅವೆಲ್ಲವೂ ಕೂಡ ನುಚ್ಚು ನೂರಾಗಿದೆ. ಶನಿವಾರ ನಮಗೆ ಫೋನ್ ಮಾಡಿದ್ರು, ನಮಗೆ ಇಂಗ್ಲಿಷ್ ಮಾತನಾಡಿದ್ದವರು ಏನೂ ಅರ್ಥ ಆಗಲಿಲ್ಲ. ಅಲ್ಲಿದ್ದ ತೆಲುಗಿನವರು ಕರೆ ಮಾಡಿ ಶೂಟೌಟ್ ಆಗಿದೆ ಅಂತ ನಮಗೆ ಮಾಹಿತಿ ಕೊಟ್ಟರು. ಇದೀಗ ಮೃತದೇಹವನ್ನು ತರಿಸೋದಾಗಿ ಗೃಹ ಸಚಿವರು ಭರವಸೆ ಕೊಟ್ಟಿದ್ದಾರೆ. ಆ್ಯಂಡ್ ಅಲ್ಲಿ ಗಲಾಟೆ ಆಗಿರೋ ಬಗ್ಗೆ ನಮ್ಮ ಬಳಿ ನಮ್ಮ ಮಗ ಏನೂ ಹೇಳ್ಕೊಂಡಿಲ್ಲ, ಬಟ್ ನಮ್ಮನ್ನ ಕೂಡ ಮುಂದೆ ವಿದೇಶಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅವನು ಆಸೆ ಪಟ್ಟಿದ್ದ ಅಂತ ಹೇಳಿ ಮಾಧ್ಯಮಗಳಿಗೆ ಮೃತ ಮಗನನ್ನ ನೆನೆದು ಚಂದನ್ ಕುಮಾರ್ ತಂದೆ ಅಳಲು ತೋಡ್ಕೊಂಡಿದ್ದಾರೆ. ಕೆನಡಾದಲ್ಲಿ ಚಂದನ್ ಹತ್ಯೆಗೆ ಸಂಬಂಧಪಟ್ಟಂತೆ ಯಾವ ಕಾರಣಕ್ಕೆ ಹತ್ಯೆ ಆಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕಲೆ ಹಾಕಲಾಗ್ತಿದೆ ಅಂತ ಹೇಳಿ ಇವತ್ತು ಅವರ ಮನೆಗೆ ಭೇಟಿ ಕೊಟ್ಟಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿದ್ರು, ವಿಷಾದವನ್ನು ವ್ಯಕ್ತಪಡಿಸಿದ್ರು. ಆ್ಯಂಡ್ ಮೃತದೇಹ ಭಾರತಕ್ಕೆ ತರೋದಕ್ಕೆ ವಿದೇಶಾಂಗ ಸಚಿವರ ಜೊತೆಯಲ್ಲಿ ನಿರಂತರ ಸಂಪರ್ಕದಲ್ಲಿದ್ದೀವಿ ಅಂತ ಕೂಡ ಗೃಹ ಸಚಿವರು ಹೇಳಿದ್ದಾರೆ. ಅವ್ರ ಮನೆಗೆ ಹೋಗಿ ಇವತ್ತು ಸಾಂತ್ವನ ಹೇಳುವಂತ ಕೆಲಸ ರಾಜ್ಯ ಸರ್ಕಾರದಿಂದ ಆಗಿದೆ. ರೈಟ್, ಈ ಬಗ್ಗೆ ಚಂದನ್ ಪೋಷಕರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಮಾತನಾಡಿದ್ದಾರೆ. ಆ ಪೋಷಕರು ಏನ್ ನೋವನ್ನ ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ. ನಮ್ಮ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿ ದೇಶ ವಿದೇಶಗಳಲ್ಲಿ ಒಳ್ಳೆ ಹೆಸರನ್ನ ಮಾಡಲಿ, ಸಂಪಾದನೆ ಮಾಡಲಿ, ಮನೆಯ ಕೀರ್ತಿಯನ್ನ ಹೆಚ್ಚಿಸಲಿ ಅಂತ ಹೇಳಿ ಸಾಕಷ್ಟು ಜನ ಪೋಷಕರು ಆಸೆಗಳನ್ನು ಇಟ್ಕೊಂಡಿರ್ತಾರೆ. ಅದರಂತೆ ನಂದನ್ ಕುಮಾರ್ ಅವರು ಕೂಡ ವಿದೇಶಕ್ಕೆ ಹೋಗಿದ್ರು. ಆದ್ರೆ ಅಪರಿಚಿತ ವ್ಯಕ್ತಿಗಳ ಗುಂಡೇಟಿಗೆ ಅವರು ಬಲಿಯಾಗಿದ್ದಾರೆ. ಸದ್ಯ ಅವರ ಮನೆ ಪರಿಸ್ಥಿತಿ ಹೇಗಿದೆ, ಅವ್ರ ಪೋಷಕರು ಏನ್ ಹೇಳ್ತಾರೆ ಎಲ್ಲವನ್ನು ಕೂಡ ಕೇಳೋಣ. ಇವತ್ತು ನಮ್ಮ ಜೊತೆಲಿ ಇದ್ದಾರೆ ಅವ್ರ ತಂದೆ ತಾಯಿ, ಮಾತಾಡ್ಸೋಣ. ನಮಸ್ತೆ. ಇಂತಹ ಒಂದು ಪರಿಸ್ಥಿತಿ ಯಾವ ತಂದೆ ತಾಯಿಗಳಿಗೂ ಕೂಡ ಬರಬಾರ್ದು. ಮಕ್ಕಳ ಬಗ್ಗೆ ಸಾಕಷ್ಟು ಆಸೆ ಆಕಾಂಕ್ಷೆಗಳು ಎಲ್ಲ ಇತ್ತು. ಏನ್ ಹೇಳ್ತೀರಾ ಈ ಘಟನೆ ಬಗ್ಗೆ? ಮನಸ್ಸು ತುಂಬಾ ನೋವಾಗುತ್ತೆ. ಇದು ನಡೀಬಾರ್ದಾಗಿತ್ತು, ಅನಿರೀಕ್ಷಿತವಾಗಿ ಆಗಿದೆ. ಅದಕ್ಕೆ ಇದು ಯಾರು ಹೊಣೆಗಾರಿಕೆ ಅಲ್ಲ, ಅದು ಗುಂಡು ಹಾರಿಸಿದಂತ ಯಾರು ದುಷ್ಕರ್ಮಿಗಳಿದ್ದಾರೆ ಅವರು ಯಾವ ಕಾರಣಕ್ಕೋಸ್ಕರವಾಗಿ ಮಾಡಿದ್ರು ಅಥವಾ ಬೇರೆಯವರಿಗೆ ಹೊಡೆಯೋಕ್ಕೋಗಿ ಇದಾಯಿತೋ ಅದರ ಬಗ್ಗೆ ನಮಗೆ ಸರಿಯಾದಂಥ ಮಾಹಿತಿ ಇನ್ನೂ ಬಂದಿಲ್ಲ. ಇನ್ವೆಸ್ಟಿಗೇಷನ್ ಆಗ್ತಾ ಇದೆ, ಒಟ್ಟಿನಲ್ಲಿ ಆಗ್ತಾ ಇದೆ. ಈಗ ನಮ್ಮ ವಸ್ತುನ ನಾವು ಕಳ್ಕೊಂಡಿದ್ದೀವಿ. ಅದಕ್ಕೆ ಯಾರೇ ಆಗಲಿ ಇಂಥ ಘಟನೆಗಳಿಗೆ ಸಿಲುಕಿಸ್ದಂಗೆ ನಮ್ಮ ಕೆಲಸ ಏನು, ನಮ್ಮ ಸಂಪಾದನೆ ಏನು, ಅಲ್ಲಿನ ಕೆಲಸ ಮಾಡಿ ನಾವು ಬೇರೆ ಯಾವುದಕ್ಕೂ ಕೂಡ ಭಾಗಿಯಾಗ್ತಿ ಇದ್ರೆ ಒಂದು ಸ್ವಲ್ಪ ಸೇಫ್ಟಿ ಅಂತ ಇದ್ದು ನಾನು ಅನುಭವಿಸ್ತಾ ಹೇಳ್ತಾ ಇದ್ದೀನಿ. ಈಗ ತಮ್ಮ ಮಗ ಏನ್ ವಿದ್ಯಾಭ್ಯಾಸ ಮಾಡಿದ್ರು, ವಿದೇಶಕ್ಕೆ ಹೋಗಿ ಎಷ್ಟು ವರ್ಷಗಳಾಗಿತ್ತು, ಅಲ್ಲಿ ಅವ್ರು ಏನೇನು ಸೇವೆ ಮಾಡ್ತಿದ್ರು, ಅದ್ರ ಬಗ್ಗೆ ತಮ್ಮ ಹತ್ರ ಏನೇನು ಹೇಳ್ಕೊಂಡಿದ್ರು ಸರ್? ನನಗೆ ಹೇಳ್ತಾ ಇದ್ದುದು ನಮ್ಮ ಸಮಾಜ, ಆರ್ಯವೈಶ್ಯ ಸಂಘದ ಸಮಾಜದಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಮಾಡಪ್ಪ, ಸಮಾಜ ಸೇವೆ, ನಮ್ಮ ಸಮಾಜ ಸೇವೆ ಮಾಡು, ನೀನು ಎಲ್ಲೂ ಕೂಡ ಬೇರೆ ಎಲ್ಲೂ ಹೋಗ್ಬೇಡ, ನೀನು ಜನ ನಮ್ಮ ನಮ್ಮ ಸಮೂಹದಲ್ಲಿ ಸಮಾಜದಲ್ಲಿ ಬೆಳಿಬೇಕು, ಬೆಳೆದಾಗ ನಮ್ಮನ್ನು ಗುರುತಿಸ್ತಾರೆ, ಅದಕ್ಕೋಸ್ಕರವಾಗಿ ಏನು ತೊಂದರೆ ಇಲ್ಲಪ್ಪ, ಹೋಗಪ್ಪ ಅಂತ. ಕೊನೆಗೆ ಬಾಬಾ ಇಲ್ಲಿ ಶಿರ್ಡಿ ಸಾಯಿಬಾಬಾ ಇದೆಯಲ್ಲ, ಅಲ್ಲಿ ಕೂಡ ಅವನು ವರ್ಕ್ ಮಾಡ್ತಾ ಇದ್ದ. ವರ್ಕ್ ಮಾಡಿ ಅವನು ಒಂದು ಹೆಸರನ್ನು ತೆಗೆದುಕೊಂಡಿದ್ದ. ಆದರೆ ಇಷ್ಟರ ಮಟ್ಟಿಗೆ ಇದು ಆಗ್ತದೆ ಅಂತ ನಾವು ಅನಿರೀಕ್ಷಿತ ತಿಳ್ಕೊಂಡಿರಲಿಲ್ಲ. ಅಷ್ಟು ಮಾತ್ರ ಹೇಳೋದು ಬಯಸ್ತೀನಿ. ತಮ್ಮ ಹತ್ರ ಯಾವತ್ತು ಕೊನೆ ಬಾರಿ ಮಾತಾಡಿದ್ರು? ಅಲ್ಲಿನ ಪರಿಸ್ಥಿತಿಗಳೇನಾದ್ರು ಹೇಳಿದ್ರ? ಅಂದ್ರೆ ಇಲ್ಲಿ ಜನ ಹೇಗಿದ್ದಾರೆ, ಯಾವ ತರ ಒಡನಾಟ ಇದೆ, ಏನಾದ್ರು ಜಗಳ ಆಗೋದು ಅದ್ರ ಬಗ್ಗೆ ತಮ್ಮ ಹತ್ರ ಏನೋ ಹಂಚ್ಕೊಳ್ತಿದ್ರ? ಇಲ್ಲ ಸರ್, ಏನು ಹಂಚ್ಕಂತಾನೆ ಇರ್ಲಿಲ್ಲ. ಅವನ ಮನ್ಸಲ್ಲಿ ಏನಿತ್ತು ಅಂದ್ರೆ ತಂದೆ ತಾಯಿ ಮನಸ್ಸು ಇದು ಬೇಜಾರ್ ಮಾಡ್ಕೊಡುದು, ಯಾವ ಯೋಚನೆನೂ ಕೊಡಬಾರ್ದು, ಅಲ್ಲಿ ಇರೋದು ಏನೂ ಮಾತಾಡ್ತಾನೆ ಇರ್ಲಿಲ್ಲ ಸರ್. ನಮ್ಮ ಹತ್ರ ಏನು ಹೇಳ್ಕೊಂತಾನೂ ಇರ್ಲಿಲ್ಲ ಅವನು. ನಮ್ಗೇನು ಗೊತ್ತೇ ಇಲ್ಲ. ಅವ್ನು ಇಷ್ಟು ಬೆಳೆದಿರೋದು ಸಹ ನಮಗ್ ಗೊತ್ತಿಲ್ಲ ಸರ್. ಈಗೆಲ್ಲ ಜನಗಳು ಹೇಳೋದ್ರಿಂದ ನಮಗ್ ಗೊತ್ತಾಗಿರೋದು ಅಷ್ಟೇ. ಅವನಿಗೇನು ಅಂದ್ರೆ ನಾವು ಬೆಳೆಯೋದು ಅವನಿಗೆ ಯಾರ ಹತ್ರನೂ ಹೇಳ್ಬಾರ್ದು, ಆ ತರ ಸ್ವಭಾವ ಅವನಿಗೆ.
ಇದು ಅವರ ಪೋಷಕರ ಮಾತು. ಮನೆಗೆ ಆಧಾರವಾಗಿದ್ದಂತಹ ಮಗನನ್ನ ಕಳೆದುಕೊಂಡು ಇವತ್ತು ಕಣ್ಣೀರನ್ನು ಹಾಕುವಂತಹ ಪರಿಸ್ಥಿತಿ ಬಂದಿದೆ. ವಿದೇಶಕ್ಕೆ ಉದ್ಯೋಗ ಹರಸಿ ಹೋಗುವಂತವರು ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡಿ ಮತ್ತೆ ವಾಪಸ್ ಬಂದು ಏನ್ ತವರು ಮನೆ ಏನಿರುತ್ತೆ ಅಲ್ಲೇ ನೋಡ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಅವರ ಆಸೆ. ಇನ್ನು ಅಲ್ಲಿರುವಂತವರು ಕೂಡ ತಮ್ಮ ಸೇಫ್ಟಿಯನ್ನ ನೋಡ್ಕೊಳ್ಳಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಇಂತಹ ಒಂದು ದುರ್ಘಟನೆ ಯಾವ ಪೋಷಕರು ಕೂಡ ಬರ್ದೇ ಇರಲಿ ಅನ್ನೋದು ಕೂಡ ಪವರ್ ಟಿವಿ ಆಶಯ. ಕ್ಯಾಮರಾ ಪರ್ಸನ್ ರವಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.